ಇನ್ನು ಇದೇ ಗೃಹಲಕ್ಷ್ಮಿ ಖಾತೆಗೆ ಹಣ ಬಾರದೇ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನ ಏನ್ ಹೇಳ್ತಾರೆ ಅಂತ ನೋಡ್ತಾ ಹೋದ್ರೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತ ಆಗಿದೆ. ಒಂದಿಷ್ಟು ಕಡೆ ನಮ್ಮ ಖಾತೆಗಳಿಗೆ ಹಣ ಬಂದಿದ್ದಾರೆ ಅಂತ ಹೇಳ್ತಿದ್ದಾರೆ, ಮತ್ತೆ ಕೆಲವರು ನಮ್ಮ ಖಾತೆಗೆ ಇನ್ನೂ ಹಣನೇ ಜಮಾ ಆಗಿಲ್ಲ ಅಂತ ಆರೋಪಿಸ್ತಾ ಇದ್ದಾರೆ. ಹಾಕ್ಬೇಕಾದ್ರೆ ಆದಷ್ಟು ಬೇಗ ಮೊದಲೆಲ್ಲ ಕರೆಕ್ಟ್ ತಿಂಗಳ ಹಾಕ್ತಿದ್ರು, ಈಗ 4 ತಿಂಗಳ ಹಾಕಿಲ್ಲ. ಕೆಲವೊಬ್ರಿಗೆ ಬಂದೈತಿ, ಆದ್ರೆ ನಮಗೆ ಬಂದಿಲ್ರಿ. ಅನುಕೂಲ ಆಗತ್ತೆ ರೀ. ಮತ್ತು ಹುಡುಗರಿಗೆ ಏನಾರ ಪುಸ್ತಕ ಏನಾರು ಕೊಡ್ಸಕ್ಕೆ ಎಲ್ಲ ಅನುಕೂಲ ಆಗುತ್ತೆ. ಬಂದ್ರೆ ಅದೇ 2000 ರೂಪಾಯಿ ನಮಗೆ ಭಾಳ ಮಂದಿ ಜೀವನ ನಡ್ಸಕೊಂತಾರೆ. 4 ತಿಂಗಳದ್ರಿ. ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಇದು ಡಿಸೆಂಬರ್. ನಮ್ಮ ಏರಿಯಾದಾಗ ಭಾಳ ಮಂದಿಗೆ ಬಂದಿಲ್ರಿ. ಬರ್ಬೇಕ್ರಿ, ಬಂದ್ರೆ ಚಲೋ ಆಗುತ್ತೆ. ಬರತ್ತಿಲ್ರಿ. 2 ಕಂತಿನ ಬಂದೇ ಇಲ್ರಿ. 2 ತಿಂಗಳದ ಒಟ್ಟ ಬಂದೇ ಇಲ್ರಿ. ಹ್ಞೂ ರೀ, 2 ತಿಂಗಳದ ಬಂದೇ ಇಲ್ರಿ. ಉಳಿದಿದ್ದು ಬಂದೈತಿ. ಕರೆಕ್ಟ್ ಬರತ್ತಿಲ್ಲ ಸರ್. ತಿಂಗಳ ರೊಕ್ಕ ಭಾಳ ಸಮಸ್ಯೆ ಐತಿ ಸರ್. ಇಲ್ಲಿ ಬಂದ್ರೆ ಹುಡುಗರು ಸಾಲಿ ಫೀಸ್ ತುಂಬಕ, ಅದಕ್ಕೆ ನನಗೆ ಅನುಕೂಲ ಆಕತ್ತೆ ಸರ್. ಬರತ್ತಿಲ್ಲ ಸರ್. ಅದು 2 ತಿಂಗಳ ಕಂತ ಬಂದಿಲ್ಲ. ಮೊನ್ನೆನೂ ಬಂದಿಲ್ರಿ. ಮೆಸೇಜ್ ಬಂದಿಲ್ರಿ. ಫೋನೊಳಗೆ ಮೆಸೇಜ್ ಬಂದೇ ಇಲ್ರಿ. ನಾವು ಬಡವರು ಬೀದಿ ವ್ಯಾಪಾರದವರು. ನಮ್ಗೆ 2000 ಬರೋದೇ ಸ್ವಲ್ಪ ಅನುಕೂಲ ಆಗ್ತಿದೆ. ನಮಗೆ ನಮ್ಮ ಮನೆಯವರಿಲ್ಲ, ನಾವು ಒಬ್ಬರೇ ದುಡಿದು ತಿನ್ನಬೇಕು. ಏನೋ ಕೊಟ್ಟಿದ್ದು 2000 ನಾವು ಸ್ವಲ್ಪ ನಮ್ಮ ಒಳ್ಳೇದು ಕೆಟ್ಟದಕ್ಕೆ ಆಗೋದು ಸ್ವಲ್ಪ ನೋಡಿ ಸ್ವಲ್ಪ ಇದು ಮಾಡಿಕೊಡಿ. ನಮಗೆ 1 ತಿಂಗಳು ಬಂದಿಲ್ಲ ಸರ್. ಈ ವರ್ಷದ ಇದಕ್ಕೆ 1 ತಿಂಗಳು ಬಂದಿರೋದು. ಬಂದೇ ಇಲ್ಲ ನಮಗೆ. ಏನು ಗೊತ್ತಿಲ್ಲ ಸರ್. ಲಿಂಕ್ ಮಾಡಿಸಿದ್ದೀವಿ, 1 ತಿಂಗಳು ಬಂತು. ಮತ್ತು ಅದೇ ಲಿಂಕ್ ಮಾಡಿಸ್ತೀವಿ, ಮತ್ತೆ ಬಂದೇ ಇಲ್ಲ. ನಮಸ್ತೆ ಸಿದ್ದರಾಮಯ್ಯನವರೇ. ನಾವಿವತ್ತು ಬಡ ಜನರು ಬೀದಿ ಬದಿಲಿ ಸೊಪ್ಪು ಸೆಲೆ ತಂದು ವ್ಯಾಪಾರ ಮಾಡ್ತಿದ್ದೀವಿ. ತುಂಬ ಕಷ್ಟಪಡ್ತಾ ಇದ್ದೀವಿ. ನಮಗೆ ಪ್ರತಿ ತಿಂಗಳು ನೀವು ಹಣ ಕಳಿಸ್ತೀವಿ, 2000 ಹಾಕ್ತೀವಿ. ನಾವೇನು ನಿಮಗೆ ಬಂದು ಕೇಳಲಿಲ್ಲ, ಆದರೂ ನೀವು 2000 ಹಾಕ್ತೀವಿ ಅಂತೇಳಿ ಎಲ್ರಿಗೂ ಇದು ಪ್ರಚಾರ ಮಾಡಿಬಿಟ್ರಿ. ಇವತ್ತು ಅದನ್ನು ನಂಬ್ಕೊಂಡು ನಾವು ಏನೋ ಒಂದು ಮಕ್ಳಿಗೋ ಮರಿಗೋ ಏನಕ್ಕೋ ಆಗುತ್ತೆ ಅಂತ ಹೇಳಿ ನಾವು ಇವತ್ತು ಕಾಯ್ತಾ ಇದ್ದೀವಿ. ಆ 3-4 ತಿಂಗಳಿಂದ ನಿಮ್ಮ ದುಡ್ಡೇ ಬರ್ತಿಲ್ಲ. ಅದರಿಂದ ನಮಗೆ ದಿನಸಿ ಐಟಮ್ಗೆ, ಮನಿ ಸಾಮಾನಕ್ಕೆಲ್ಲ ಅನುಕೂಲ ಆಗುತ್ತೆ. ಪ್ರತಿ ತಿಂಗಳು 2-3 ತಿಂಗಳು ಗ್ಯಾಪ್ ಆದಾಗ ಸ್ವಲ್ಪ ತೊಂದರೆ ಆಗುತ್ತೆ. ತಿಂಗಳ ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ಗೊತ್ತೈತೆ ಸಹ 2 ತಿಂಗಳಾಗಲಿ 3 ತಿಂಗಳಾಗಲಿ ಸಿದ್ದರಾಮಯ್ಯರು ಹಾಕಿ ಹಾಕ್ತಾರೆ. ನಮಗೆ ಹಾಕ್ತಂಗಂತೂ ಇರಲ್ಲ, ಹಾಕಿ ಹಾಕ್ತಾರೆ. ಅದ್ರಾಗೆ ಏನು ತೊಂದರೆ ಇಲ್ಲ. ಬರೋ ತಿಂಗಳು ಈ ತಿಂಗಳು ಬರೋದು ಮುಂದಿನ ತಿಂಗಳಾರ ಹಾಕಿ ಹಾಕ್ತಾರೆ ಅವರು. ಹಾಕ್ತಾರೆ. 1ನೇ ತಾರೀಕು ಕಳೆದ್ಮೇಲೆ ಆದರೂ ಹಾಕಿ ಹಾಕ್ತಾರೆ ಅವರು. ನಮಗೆ ಗೃಹಲಕ್ಷ್ಮಿ ಹಣ ಬಂದಿಲ್ಲ. 2 ತಿಂಗಳ 3 ತಿಂಗಳಾಯಿತು. 6 ತಿಂಗಳ ಬರ್ತಾನೆ ಇಲ್ಲ. ಹಿಂಗೆ ಮಾಡಿದ್ರೆ ಹೆಂಗೆ ಕತೆ? ನಮ್ಮದು ಜೀವನ ನಡಿಬೇಕಲ್ಲ ಸರ್. ಇದನ್ನೇ ನಂಬ್ಕೊಂಡು ನಾವು ಏನೋ ಒಂದು ಇದು ಮಾಡ್ತಾಯಿದ್ದೀವಿ. ಜೀವನ ಭಾಳ ಕಷ್ಟ ಆಗೈತಿ. ಹಾಕ್ಕೊಡ್ರಿ ದಯವಿಟ್ಟು. ಪ್ರತಿ ತಿಂಗಳು 2000 ರೂಪಾಯಿ ಹಾಕ್ಬೇಕು. ಪ್ರತಿ ತಿಂಗಳು ನೀವು ಹಾಕ್ಲೇಬೇಕು. ಹೇಳಿ ಪ್ರಕಾರ ನಡ್ಕೊಳ್ಳೇಬೇಕು. ಆಗಸ್ಟ್ ತಿಂಗಳದ್ದು ಬಂದೈತೆ, ಸುಮಾರು ಬಂದಿಲ್ಲ ಹಣ. ಏನೋ ನಾವು ಮಕ್ಳು ಮರಿ ಇಲ್ದಾರ ಜೀವನ ಮಾಡ್ಕೊತ ಇದ್ದೀವಿ. ಫುಟ್ಪಾತಲ್ಲಿ ವ್ಯಾಪಾರ ಮಾಡಿ ಈಗ ಹಾಕಿಲ್ಲ ಹಣ. ನಮ್ಮ ಜೀವನಕ್ಕೆ ನಾವು ನೋಡ್ಕೊಬಾರ್ದ? ನಮಗೆ ಸುಮಾರು ಒಂದು 4-5 ತಿಂಗಳದ್ದು ಬರಬೇಕು. ಆಗಸ್ಟ್ ತಿಂಗಳಲ್ಲಿ ಬಂದಿತ್ತು ಹಣ, ಈಚೆಗೆ ಹಾಕಿಲ್ಲ. ಬಂದರೆ ಯಾವಾಗಲೂ 5 ತಿಂಗಳಿಗೋ 4 ತಿಂಗಳಿಗೋ ಒಂದ್ಸರಿ ಹಾಕ್ತಾರೆ. ನಾವು ಕೊಟ್ವಿದ್ವಿ ಅಂತ ತೋರಿಸ್ಕೋತಾವ್ರು ಅಷ್ಟೇ. ಇಲ್ಲ ಬಡವ್ರ ಬಗ್ರ ಮೇಲೆ ಎಲ್ಲ ನಮಗೆ ಬಸ್ ಚಾರ್ಜ್ ಕಮ್ಮಿ ಅಂತ ಮಾಡ್ತಾರೆ. ಇನ್ನು ಗಂಡಸ್ರುಗಳಿಗೆಲ್ಲ ಡಬಲ್ ರೇಟ್ ಹಾಕಿ ಎಲ್ಲ ಥರನೇ ಡಬಲ್ ರೇಟ್ ಮಾಡ್ತಾನೆ ಅವ್ರಿ. ನಮಗೂ ಒಂದು 4-5 ತಿಂಗಳದ್ದು ಬರಬೇಕು. ಬಂದರೆ ಬಂತು, ಬರದೇವ್ರು ಇಲ್ಲ. ಅದು ಯಾವಾಗ ಕೊಡ್ತಾರೆ? ಅವ್ರಿಗೆ ಗೆದ್ಮೇಲೆ ನಾವು ಮಾಡ್ತೀವಿ ಅಂತಾರೆ. ಮಾಡಿದ್ರೆ ಬಡವ್ರ ಬಗ್ರಿಗೆ ಒಳ್ಳೇದಾಗಂಗೆ ಮಾಡಬೇಕು. ಅಡ್ಡ